ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಹಾಗೆ ಮಧ್ಯಾಹ್ನದ ಸಮಯ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನೋಡಿದ್ರಿ, ನಾವು ಯಲ್ಲಾಪುರ ಜಾತ್ರೆಗೆ ಬಂದಿದ್ವಿ. ಮಧ್ಯಾಹ್ನ ಊಟಕ್ಕೆ ನಾವಿವಾಗ ಚಿಕ್ಕತ್ತೆ ಮನೆಗೆ ಬರ್ತಾ ಇದ್ದೀವಿ. ಹಾಗೆ ನಾನು ಇಲ್ಲಿ ಮತ್ತೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಊಟ ಮುಗಿಸಿ ಮಧ್ಯಾಹ್ನ ಮೇಲೆ ಮತ್ತೆ ಪೇಟೆ ತಿರ್ಗೋ ಪ್ಲ್ಯಾನ್ ಇತ್ತು. ಅಲ್ಲಿ ಹೋಗಿ ನೋಡ್ತಿದ್ದಂಗೆ ಬಲೂನು ಬಳೆ ಎಲ್ಲ ತಂದಿಟ್ಟಿದ್ದಾರೆ ಅನ್ನೋಂಗೋಸ್ಕರ. ಬಲೂನ್ ಅಂದರೆ ಮಕ್ಕಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಇದನ್ನೆಲ್ಲ ಜಾತ್ರೆಯಿಂದ ಅವಳಿಗೋಸ್ಕರ ತಂದಿಟ್ಟಿದ್ರು ಅತ್ತೆ ಮಾವ. ಸೊ ಖುಷಿಯಿಂದ ಅವಳು ನೋಡ್ತಾ ಇದ್ಲು. ಮತ್ತು ಚಂದದ ಬಳೆಗಳನ್ನು ಕೂಡ ತೊಗೊಂಬಂದಿದ್ರು, ಅದನ್ನು ಹಾಕ್ತಾ ಇದ್ದಾರೆ. ಮತ್ತು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಆಲ್ರೆಡಿ 50,000 ಸಬ್ಸ್ಕ್ರೈಬರ್ಸ್ ಆಯಿತು. ತುಂಬಾ ಖುಷಿ ಆಯಿತು. ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದು ಸಬ್ಸ್ಕ್ರೈಬರ್ಸ್ ಕೌಂಟು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಬಟ್ ಸದ್ಯಕ್ಕೆ 50,000 ಅಂತ ತೋರಿಸ್ತಾ ಇದೆ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇಷ್ಟು ದಿನ ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ನಮಸ್ಕಾರ ಮಾಡು. ಅಜ್ಜಂಗೆ ಅಜ್ಜಿಗೆಲ್ಲ ಮಾಡ್ತೀಯಾ? ಹಾಗೆ ಮಧ್ಯಾಹ್ನದ ಊಟ, ಬಾಳೆ ಎಲೆ ಊಟ ತುಂಬ ವೆರೈಟಿ ಮಾಡಿದರು. ತುಂಬಾ ಚೆನ್ನಾಗಿ ಊಟ ಮಾಡಿದ್ವಿ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಗಡೆ ಬರ್ತಾ ಇದ್ದೀವಿ. ಬಳೆ ಬಲೂನು ಎಲ್ಲ ಕೊಡ್ಸಿದ್ದಾರೆ ಚಿಕ್ಕತ್ತೆ ಮಾವ. ನೋಡಿ, ಫುಲ್ ಖುಷಿ ಒಳಗೆ. ಗಾರ್ಡನ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಭಾರತೀಯ ಮನೆ ಗಾರ್ಡನ್. ಇದು ಚಿಕ್ಕತ್ತೆ ಮನೆ ಗಾರ್ಡನ್ನು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಎಷ್ಟು ಚಂದ. ತುಂಬಾ ಚೆನ್ನಾಗಿ. ಗಾರ್ಡನ್ ತುಂಬಾ ಚೆನ್ನಾಗಿದೆ. ಇದು ಬಿಟ್ರೋಟ್ ಮಸ್ತ್ ಇದು. ಬಿಟ್ರೋಟ್, ಹಾಗಲಬಳ್ಳಿ ಬೀಟ್ರೂಟ್ ಚಲೋ ಇದೆ. ವಾವ್, ಟೊಮೆಟೊ. ಇದು ಪಾಲಕ ಅಂತ ಮಸ್ತ್ ಇದು ನೋಡಿ. ಪಾಲಕ್ ಮಸ್ತ್ ಅಲ್ಲ. ಹೂವಿನ ಗಿಡ ಪ್ಲಸ್ ತರಕಾರಿ ಗಿಡ, ಸೊಪ್ಪು ಎಲ್ಲ ಮಾಡಿದ್ದಾರೆ. ಎಷ್ಟು ಚಿಕ್ಕದು, ಅದಕ್ಕೆ ಬಿಟ್ಟಿದ್ದು ಕಾಯೆಲ್ಲ. ವಾ, ಅದೇ ಬದನೆಕಾಯಿ ಆಯ್ತು. ಬೀಟ್ರೂಟ್ ನೋಡ್ರೆ ಖುಷಿ ಆಯ್ತು. ಅದೇ ಅಲ್ದಾ? ಸೊಪ್ಪು ತಿನ್ಪದು ನೀಲಿ. ಹೌದು, ಬೀಟ್ರೂಟ್ ಸೊಪ್ಪನ ಪಲ್ಯ ಮಾಡ್ಲೌತು. ಗೆಡ್ಡೆ ಪಲ್ಯ ಸೊಪ್ಪು ಎರಡು ಸೇರಿ ಪಲ್ಯ ಆಯ್ತು. ಎಷ್ಟು ಚಲೋ ಇದಲ್ಲ. ನನಗೂ ಮುಂದಕ್ಕೆ ಬೀಟ್ರೂಟ್ ಇದು ಮಾಡಕ್ ಹಾ, ಬೀಟ್ರೂಟ್ ಕಾಣ್ತು. ಬೀಟ್ರೂಟ್ ನೋಡಿದ್ ನಾನು ಇದೇ ಫಸ್ಟ್ ಟೈಮ್. ಚಂದ ಇದು. ನಾವು ಜಾತ್ರೆ ಪೇಟೆಗೆ ಬಂದು ಕೆಲವೊಂದು ಅಂಗಡಿಯಲ್ಲೆಲ್ಲ ಬಳೆ ಮತ್ತು ತುಂಬ ಐಟಮ್ಗಳು ಬಂದಿತ್ತು. ಬ್ಯಾಗು, ಅದು ಇದು, ರೆಡಿಮೇಡ್ ಬ್ಲೌಸ್ಗಳು ಸುಮ್ಮನೆ ನೋಡಿದ್ವಿ. ಹಾಗೆ ಬಳೆನೆಲ್ಲ ತೊಗೊಂಡ್ವಿ. ಅದಾದಮೇಲೆ ಸಂಜೆ ನಾವು ಪೇಟೆಯಿಂದ ಅಮ್ಮನ ಮನೆಗೆ ಬಂದ್ವಿ. ಅಮ್ಮನ ಮನೆಗೆ ಬಂದು ಊಟ ಮಾಡಿ ನಂತರ ಮತ್ತೆ ಹೊರಡಬೇಕು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್. ರಾತ್ರಿ ಸಮಯ 8:45, ಆಲ್ಮೋಸ್ಟ್ 9 ಗಂಟೆ ಆಗ್ತಾ ಬಂತು. ನಾವು ಮತ್ತೆ ಯಲ್ಲಾಪುರ ಜಾತ್ರೆಗೆ ಹೊರಟಿದೀವಿ. ಎಷ್ಟು ಉಮೇದಿ ಅಂದ್ರೆ ನಮ್ಗೆಲ್ಲ. ಅತ್ತೆ ಇರೋದಕ್ಕೆ ನಂಗೆ ಮತ್ತೂ ಖುಷಿ ಆಗ್ತಾ ಇದೆ ಅಲ್ವತ್ತೆ? ಅಮ್ಮನ್ ಕರ್ಕೊಂಡು ಇವಾಗ ಹೋಗ್ತಾ ಇದೀವಿ. ಹಾಗೆ ನಾನು ಬ್ಲಾಗ್ ಕೂಡ ಶುರು ಮಾಡಿದೆ. ರಾತ್ರಿ ತುಂಬಾ ಚೆನ್ನಾಗಿರುತ್ತೆ. ಅಮ್ಮ, ನನ್ನ ಅಮ್ಮ ಕೂಡ ಬರ್ತಾ ಇದ್ದಾರೆ, ರೆಡಿ ಆಗಿದ್ದಾರೆ. ಹಾ, ಜಾತ್ರೆಗೆ ಹೋಗೋದಕ್ಕೆ ಅಮ್ಮನ್ ಕರ್ಕೊಂಡು ಹೋಗ್ತಾ ಇದೀವಿ. ಅನಗ ಏ ಸೂಪರ್.
ನಾನು ಡ್ರೆಸ್ ಚೇಂಜ್ ಮಾಡ್ಕೊ ಬಂದೆ, ಅವಾಗ ಬೇರೆ ಡ್ರೆಸ್ ಹಾಕೊಂಡಿದ್ದೆ. ಯಲ್ಲಾಪುರಕ್ಕೆ ಬಂದು ತಲುಪಿದ್ವಿ ನಾವು. ಜಾತ್ರೆ ನೋಡೋ ಮಜಾನೇ ಬೇರೆ. ಆ ಲೈಟ್ಸು ಮತ್ತು ತುಂಬ ಚೆನ್ನಾಗಿ ಅನಿಸುತ್ತೆ. ರಾತ್ರಿನೇ ಜಾಸ್ತಿ ಜನ ಬರ್ತಾರೆ. ಶಾಪಿಂಗ್ ಎಲ್ಲ ಹಗಲಲ್ಲಿ ಮಾಡೋದು, ರಾತ್ರಿ ಸುಮ್ಮನೆ ನೋಡೋಕ್ಕೆ ಹೋಗೋದು. ನಾವು ದೇವ್ರ ಹತ್ರ ಹೋದಾಗ ಅಲ್ಲಿ ಅಂದರೆ ಮಹಾಮಂಗಳಾರತಿ ಎಲ್ಲ ಆಗಿ ಬಾಗಿಲು ಹಾಕಿದ್ರು. ನಾವು ಹೋಗಿ ಕೈ ಮುಗಿದು ಬಂದ್ವಿ. ಹಾಗೆ ಮತ್ತೆ ಇವಾಗ YTSS ಗ್ರೌಂಡ್ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ಅನಗ ಎಂಟ್ರಿ ಆಗ್ತಿದ್ದಂಗೆ ನಾನು ಇದರಲ್ಲಿ ಆಡಬೇಕು ಅಂತ ಹೇಳಿದ್ಲು. ಸೊ ನಾವೆಲ್ಲ YTSS ಗ್ರೌಂಡ್ ಅಲ್ಲಿ ಇದ್ದೀವಿ. ಮೊಮ್ಮಗಳು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ. ಸೊ ಇಬ್ರು ಅಜ್ಜಿ ಅಂದ್ರು ನೋಡ್ತಾ ಇದ್ದಾರೆ. ಖುಷಿ. ನಾವು ಚಿಕ್ಕವರಿದ್ದಾಗ ಹಚ್ಚಿ ಆವಾಗ ನಮ್ಮ ಹತ್ರ ಏನು ಮಾಡ್ಲಿಕ್ಕೆ ಅವಾಗ ಆಗ್ಲಿಲ್ಲ. ಇವಾಗ ಈಗ ಹೆಂಗ್ ಬೇಕ ಹಂಗೆ ಆಟ ಆಡ್ಸೋ ಶಕ್ತಿ ಕೊಟ್ಟಿರೋದ್ರಿಂದ ದೇವ್ರು ಖುಷಿ. ಇವಾಗ ಮನ್ಯಾಗ ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ. ಅವಳನ್ನ ಕರ್ಕೊಂಡ್ ಹೋಗೋದೇ ಕಷ್ಟ ಇವಾಗ. ಎಷ್ಟು ಆಟ ಆಡ್ತಿದ್ದಾಳೆ ಅಂದ್ರೆ, ಚಿಕ್ಕ ಚಿಕ್ಕ ಪಾಪುನು ಹಾಕಿದ್ದಾರೆ ಆಟ ಆಡೋದಿಕ್ಕೆ. ಬಿದ್ದು ಹೋಗ್ತಾ ಇದ್ದಾರೆ ಮಕ್ಕಳು. ಫುಲ್ ಎಂಜಾಯ್, ಖುಷಿ ಆಗ್ತಾ ಇದೆ. ನಾವು ಯಾವ್ದಕ್ಕಾದ್ರೂ ಹತ್ತಬೇಕು, ಬಟ್ ನನ್ ಜೊತೆ ಯಾರಾದ್ರೂ ಇರ್ಬೇಕಲ್ಲ ಹತ್ತೋದಿಕ್ಕೆ. ನೋಡೋಣ ಹಸ್ಬೆಂಡ್ ಹತ್ತೋದಿಕ್ಕೆ ಒಪ್ಕೊಳ್ತಾರ ಏನು ಅಂತ. ಕೊಲಂಬಸ್ ಹತ್ಬೇಕು, ದೋಣಿ ಹೇಳ್ತಾರಲ್ಲ ಅದಕ್ಕೆ ಹತ್ಬೇಕು ಅಂತ ಇದೆ. ಸೊ ನೋಡೋಣ. ಅಂತೂ ಇಳಿಯೋದಕ್ಕೆ ಒಪ್ಕೊಂಡ್ಲು. ಹಬ್ಬ ಆಟ ಆಡಿದ್ದಂದ್ರೆ ಅವಳು ಸಾಮಾನ್ಯ ಅಲ್ಲ. ಅನಾಗ ಹೆಂಗತ್ತು ಅನಾಗ ಇಲ್ಲಿದ್ದೆ ಹೆಂಗತ್ತು ತಲೆಲ್ಲ ತಿರುಗಿತ್ತ. ತಡಿ ಹೋಗೋಣ. ಈಗ ಮತ್ತೊಂದಕ್ಕೆ ಹತ್ತಬೇಕು ಅಂತ ಅನಗ ಆಟ ಮಾಡ್ತಾ ಇದ್ದಾಳೆ. ಕರ್ಕೊಂಡು ಹೋಗ್ತಾ ಇದ್ದಾರೆ ಅಚ್ಚುತವರು. ಹಾಗೆ ಜಾತ್ರೆಯಲ್ಲಿ ಸುಮಾರು ಜನ ನನಗೆ ಖುಷಿ ಬ್ಲಾಗ್ಸ್ ಅಲ್ವಾ ಅಂತ ಹೇಳಿ ಮಾತಾಡಿಸಿದ ಎಲ್ರಿಗೂ ಕೂಡ ಥ್ಯಾಂಕ್ ಯು. ಇದು ಮಾತ್ರ ನಂಗೆ ಸ್ವಲ್ಪ ಭಯ ಅಂತ ಅನಿಸ್ತು. ನಾನು ಇದಕ್ಕೆ ಹತ್ತೋ ಯೋಚನೆ ಕೂಡ ಮಾಡಿಲ್ಲ. ಅನಗ ನೋಡಿ ಮೇಲ್ಗಡೆ ಎತ್ತಿದ್ದಾಳೆ, ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದಾಳೆ ಅವಳು ಸರಿ ಪೈಸಾ ವಸೂಲ್ ಮಾಡ್ತಾ ಇದ್ದಾಳೆ. ಸಖತ್ ಎಂಜಾಯ್ ಯಲ್ಲಾಪುರ ಜಾತ್ರೆಯಲ್ಲಿ. ರಾತ್ರಿ 11 ಗಂಟೆ ಸಮಯ ಇವಾಗ. ಇನ್ನು ಫುಲ್ ಜನ ಎಲ್ಲ ತಿರುಗಾಡ್ತಾ ಇದ್ದಾರೆ. ನಮ್ಗೆ ಇದಕ್ಕೆ ಹತ್ತಬೇಕು ಅಂತ ಇತ್ತು ಕೊಲಂಬಸ್, ಆದ್ರೆ ಎಂತ ಮಾಡೋದು, ಯಾರು ರೆಡಿ ಇಲ್ಲ ಹತ್ತೋದಕ್ಕೆ. ಆಮೇಲೆ ಅನಗ ಅತ್ತೆ ಮತ್ತು ಅಮ್ಮನ ಜೊತೆ ಇರ್ತೀನಿ ಅಂತ ಹೇಳಿದ್ಲು. ಸರಿ ಹಂಗಾದ್ರೆ ಹೋಗೋಣ ಅಂತ ಅಚ್ಚುತ್ತವರು ಟಿಕೆಟ್ ತೊಗೊಳಕ್ಕೆ ಬರ್ತಾ ಇದ್ದಾರೆ. ನನಗೆ ಈ ದೋಣಿ ಮೇಲೆ ಕುತ್ಕೋಬೇಕು ಅಂತ ತುಂಬಾನೇ ಅನ್ನಿಸ್ತಾ ಇತ್ತು. ಅಂತೂ ನಾವು ಕೊಲಂಬಸ್ ಎಲ್ಲ ತಿಂದಿವಿ ಅಂತೆ. ಫೈನಲಿ ನನ್ನ ಆಸೆ ಈಡೇರ್ತಾ ಇದೆ. ನನಗೆ ಬೇಕು ಅಂತ ತುಂಬಾ ಅನಿಸ್ತಾ ಇತ್ತು. ಗೊತ್ತಿದ್ದೀವಿ ಹೇಗಾಗುತ್ತೆ ನೋಡೋಣ. ಆಯ್ತು ಮುಗೀತು. ಒಂದೆರಡು ಸಲ ಫುಲ್ ಕಷ್ಟ ಅಂದ್ರು. ಅವ್ ಯಾರು ಇಳಿತಾ ಇಲ್ವಾ? ಚೆನ್ನಾಗಾಯ್ತು. ಮೇಲೋದಾಗ ಒಂದ್ 2 ಸಲ ಭಯ ಆಯ್ತು. ಆಗಿಲ್ಲ, ಯಾರಿಗೋ ಭಯ ಆಯ್ತಂತ ಅದಕ್ಕೆ ನಿಲ್ಸಿದ್ರು. ಭಯ ಆದವರೆಲ್ಲ ಇಳಿತಾ ಇದ್ದಾರೆ. ಹಚ್ಚಿದ್ರು ಮೇಲೆ ಭಯ ಆಯ್ತು, ಅಡಿ ನಿಲ್ಸಿದ್ರು. ಮತ್ತೆ ಮೇಲ್ಗಡೆ ಫಸ್ಟ್ ಎಂಜಾಯ್ ಮಾಡ್ತಾ ಇದ್ದೀನಿ ನಾನು. ನಂಗೆ ಸಕ್ಕತ್ ಖುಷಿ ಆಗ್ತಾ ಇದೆ. ಹೇಳ್ಕೊಂಡು ಆಮೇಲೆ ಆಯ್ತು ಈಗ ಇಳಿಸ್ತಾರೆ, ಬಟ್ ಮತ್ತೆ ಇಲ್ಲ. ದೋಣಿ ಮೇಲೆ ಹತ್ತಿದ ಮಾತ್ರ ನಂಗೆ ಸಖತ್ ಖುಷಿ ಆಯಿತು. ಅದು ಮೇಲ್ಗಡೆ ಹೋಗಿದಾಗ ಒಂದ್ಸಲ ದಸ್ಸಾಗುತ್ತೆ. ಆಮೇಲೆ 1-2 ಸಲ ಆಯಿತು. ಆನಂತರ ಒಂಥರ ಫುಲ್ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಸ್ವಲ್ಪ ಗಿರ್ಮಿಟ್ಟು ಮತ್ತು ಕಬ್ನಾಲ್ ಕುಡಿಯೋಣ ಅಂತ ಬಂದಿದ್ವಿ. ಇಲ್ಲಿ ತುಂಬ ಚೆನ್ನಾಗಿ ಕಬ್ನಾಲ್ ಕೊಡ್ತಾಯಿದ್ರು. ಅವತ್ತಿನ ದಿನ ಅಂತೂ ತುಂಬ ಸ್ವೀಟಾಗಿತ್ತು. ಅಮ್ಮ ನನಗೇನು ಬೇಡ ಅಂತ ಹೇಳಿದ್ರು. ನಾವೆಲ್ಲರೂ ಗಿರ್ಮಿಟ್ಟು ಮತ್ತು ಕಬ್ನಾಲ್ ತೊಗೊಂಡ್ವಿ. ಅಮ್ಮ ಕಬ್ನಾಲು ಬೇಡ ಗಿರ್ಮಿಟ್ಟು ಬೇಡ ಅಂತ ಹೇಳಿದ್ರು. ಅವ್ರು ಹೊರಗಡೆ ಅಷ್ಟೊಂದು ತಿನ್ನೋದೇ ಇಲ್ಲ. ನಾವು ತಿಂದ್ವಿ. ಆ ನಂತರ ಮನೆ ಕಡೆ ಇವಾಗ ಹೋಗ್ತಾ ಇದ್ದೀವಿ. ಸಮಯ 12:30 ರಾತ್ರಿ, ಮಧ್ಯರಾತ್ರಿಯಲ್ಲಿ
ಮಧ್ಯ ರೋಡಲ್ಲಿ ಹೋಗ್ತಾ ಇದೀವಿ, ಮಧ್ಯ ರೋಡಲ್ಲ ಸೈಡಲ್ಲಿ ಜಾತ್ರೆ ಒಂದ್ಸಲ ಎಲ್ಲ ಮುಗಿಸ್ಕೊಂಡು ಹೋಗುವಾಗ ಮಜಾ, ಬರುವಾಗ ಅವನಾಗ ಒಂದ್ ಬದಿಗೆ ರಗಳೆ ಮಾಡ್ತಾ ಇದ್ಲು. ಸೊ ಎಸ್, ಮುಗೀತು ನಮ್ದು ಇವತ್ತಿನ ಜಾತ್ರೆ ಮುಗೀತು ಇವತ್ತು. ಅಮ್ಮ ಮತ್ತೆ ಅತ್ತೆ ಕೈ ಹಿಡ್ಕೊಂಡು ಬರ್ತಾ ಇದ್ದಾರೆ, ಅವ್ರಿಗೆ ಜೋಡಿ ಮಾಡ್ಕೊಟ್ಟಿದೀವಿ. ಇಲ್ಲಾಂದ್ರೆ ಎಲ್ಲಾದ್ರೂ ತಪ್ಸ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ ಹುಡುಕೋದಿಕ್ಕೆ. ಅತ್ತೆ ಮತ್ತೆ ಅಮ್ಮ ಹಿಂದ್ಗಡೆ ಬರ್ತಾ ಇದ್ದಾರೆ, ನಾವು ಸ್ವಲ್ಪ ಬೇಗ ಬೇಗ ಮುಂದೆ ಹೋಗ್ತಾ ಇದೀವಿ. ಆಯ್ತು ಇವತ್ತಿನ ಜಾತ್ರೆ ಸ್ನೇಹಿತರೆ. ಬಟ್ ನಾವು ಅದು ಕೊಲಂಬಸ್ ಹತ್ತಿದ್ವಲ್ಲ, ಮಸ್ತ್ ಅಂದ್ರೆ ಮಸ್ತ್ ಆಯ್ತು. ನನಗಂತೂ ಸಖತ್ ಎಂಜಾಯ್ ಮಾಡಿದೆ. ನನಗನ್ನು ಸುಮಾರು ಆ ಜಂಪ್ ಮಾಡೋದು ಮತ್ತೆ ಏನು ಜಾರು ಬಂಡಿ ಥರದ್ದು ಇರುತ್ತಲ್ಲ, ಅದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ, ಅದೆಲ್ಲ ಆಡಿದ್ಲವಳು. ಸೊ ಲಾಸ್ಟಲ್ಲಿ ಕಬ್ನಾಲೆಲ್ಲ ಕುಡಿದು ನಾವು ಬಂದ್ವಿ. ಇವಾಗ ನಾವು ಮನೆಗೆ ಹೋಗ್ತೀವಿ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆನಾ? ಗುಡ್ ನೈಟ್, ಬಾಯ್.